ಸರ್ ನಮಸ್ಕಾರ. ನಾನು ಆಲ್ರೆಡಿ ಮೇಡಮ್ ಹತ್ರ ಹೇಳ್ತಾ ಇದ್ದೆ, ಕ್ಯಾರೆಕ್ಟರ್ ಅನ್ನೋದು ನಮ್ಮ ಆಡಿಯನ್ಸ್ಗೆ ಅಚ್ಚಳಿಯದಂತೆ ಉಳಿದುಬಿಟ್ಟಿದೆ. ಲವ್ ಮಾಕ್ಟೇಲ್ 3 ಅಂದಾಗ ನಮ್ಮ ಆದಿಯ ಜರ್ನಿ ಹೌದು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ, ಆ ಥರ ಡಿಫ್ರೆಂಟ್ ಆಗಿರ್ಬೋದು ಅನ್ನೋ ಥರ. ಯಾಕಂದರೆ ಇಲ್ಲಿ ಪಾತ್ರಗಳು ಹೆಂಗೆ ಮತ್ತೆ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿ ಎಲ್ಲ ಕ್ಯೂರಿಯಾಸಿಟಿ ಇರುತ್ತೆ ಅಂಥೇಳಿ. ನೀವು ಆಡಿಯನ್ಸ್ಗೆ ಏನು ಹೇಳ್ತೀರಾ? ಈಗ ಎಲ್ಲರೂ ಅದೇ ಕೇಳ್ತಾ ಇದ್ದಾರೆ ಅಂದರೆ ಲವ್ ಮಾಕ್ಟೇಲ್ 3 ಏನಿರ್ಬೋದು, ಯಾವ್ದ್ರ ಬಗ್ಗೆ ಕತೆ ಹೇಳ್ತಾ ಇರ್ಬೋದು. ಓಕೆ, ಅಪ್ಪ ಮಗಳು ಸರಿ, ಅದು ಯಾವ ರೂಟಲ್ಲಿ ಹೋಗುತ್ತೆ ಅನ್ನೋದು. ಸೊ ಅದೇ ಕ್ಯೂರಿಯಾಸಿಟಿನೇ ಲವ್ ಮಾಕ್ಟೇಲ್ 3 ಇರಲಿ ಹಂಗೇನೆ. ಬಟ್ ಇದೊಂದು ತುಂಬ ಬ್ಯೂಟಿಫುಲ್ ಜರ್ನಿ. ಸೊ ನೀವು ಬಂದು ಥಿಯೇಟ್ರಲ್ಲಿ ಕೂತಾಗ ಐ ಥಿಂಕ್ ಆದಿದ್ದು ಲೈಫು ಪ್ಲಸ್ ಅವನದು ಎಮೋಷನ್ಸು, ಏನೇನಾಗುತ್ತೆ ಇವೆಂಟ್ಸ್ಗಳು, ಟ್ವಿಸ್ಟ್ಗಳು, ತುಂಬ ನಗ್ತೀರಾ, ಎಮೋಷ್ನಲ್ ಆಗ್ತೀರಾ, ಅದ್ಭುತವಾದ ಸಾಂಗ್ಸ್ಗಳಿದೆ. ಐ ಥಿಂಕ್ ನಿಮಗೆ ಲವ್ ಮಾಕ್ಟೇಲ್ ಸೀರೀಸಲ್ಲಿ ಇದು ತುಂಬ ಜನಕ್ಕೆ ಫೇವ್ರೆಟ್ ಸೀರೀಸ್ ಅಂದರೆ ಏನು ಹೇಳ್ಬೋದು, ಸೀಕ್ವಲ್ ಅಂತ ಹೇಳ್ಬೋದು ಐ ಥಿಂಕ್ ಜನಗಳಿಗೆ.